ನವದೆಹಲಿಯಲ್ಲಿ ಲೋಕಸಮರದ ಜಂಗಿ ಕುಸ್ತಿಗೆ ನಾಂದಿ ಹಾಡಲಾಯಿತು. ತೆರಿಗೆ ಯುದ್ಧ, ಅನುದಾನ ಕದನದ ಮೂಲಕ ಸಿದ್ದು ರಣಬೀಳ್ಯ. ರಾಜ್ಯಸಭೆಯಲ್ಲಿ ನಿಂತು ಒಕ್ಕೂಟದ ತಿರುಗೇಟು ನೀಡಿದ್ರು ನಮೋ. ರಾಜ್ಯದ ತೆರಿಗೆ ಪಾಲು ಮೋದಿ ಸರ್ಕಾರ ಕೊಡ್ತಾ ಇಲ್ಲ ಅಂತ ಸಿಎಂ ಹೇಳ್ತಾ ಇದ್ದಾರೆ. ಅನುದಾನಕ್ಕೆ ಕೊಕ್ಕೆ ಹಾಕ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಸಚಿವ ಶಾಸಕರ ಜೊತೆ ಇವತ್ತು ರಾಜ್ಯ ಸರ್ಕಾರ ಅಥವಾ ಸಿದ್ದರಾಮಯ್ಯನವರ ಸರ್ಕಾರ ಪ್ರತಿಭಟನೆಯನ್ನ ನಡೆಸಿತು. ಕಾಂಗ್ರೆಸ್ ಪ್ರತಿಭಟನೆಗೆ ರಾಜ್ಯಸಭೆ ಭಾಷಣದಲ್ಲಿ ಮೋದಿ ಕಿಡಿಕಾರಿದ್ರು. ಒಕ್ಕೂಟ ವ್ಯವಸ್ಥೆಗಳಲ್ಲಿ ಎಲ್ಲಾ ರಾಜ್ಯಗಳಿಂದಲೂ ಕೂಡ ದೇಶ ಅಭಿವೃದ್ಧಿ ಆಗ್ತಾ ಇದೆ, ಕೇವಲ ಒಂದು ರಾಜ್ಯದಿಂದ ಮಾತ್ರ ಈ ದೇಶ ಅಭಿವೃದ್ಧಿ ಆಗ್ತಾ ಇಲ್ಲ. ಚೆನ್ನೈ ಇರಬಹುದು, ಮುಂಬೈ ಇರಬಹುದು, ಬೆಂಗಳೂರು ಇರಬಹುದು, ಎಲ್ಲ ಕಡೆ ನಮ್ಮ ಸರ್ಕಾರ ಇದೆ. ಎಲ್ಲ ರಾಜ್ಯಗಳ ಕೊಡುಗೆಯಿಂದ ಈ ದೇಶ ಅಭಿವೃದ್ಧಿ ಆಗ್ತಾ ಇದೆ ಹೊರತು ಯಾವುದೋ ಒಂದು ರಾಜ್ಯದ ಕೊಡುಗೆಯಿಂದ ಈ ದೇಶ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂತಹ ಮಾತನ್ನ ಮೋದಿ ಅವರು ಕೂಡ ಹೇಳಿದ್ರು. ಹಾಗಾದ್ರೆ ಸಿದ್ದರಾಮಯ್ಯನವರು ಇವತ್ತಿನ ಬೆಳಿಗ್ಗೆ ನಡೆದಂತಹ ನನ್ನ ತೆರಿಗೆ ನನ್ನ ಹಕ್ಕು, ಜಸ್ಟಿಸ್ ಫಾರ್ ಕರ್ನಾಟಕ ಅನ್ನುವಂಥ ಕಾಂಗ್ರೆಸ್ನ ಅಭಿಯಾನದಲ್ಲಿ ಏನೆಲ್ಲ ಮಾತನಾಡಿದ್ರು, ಲೆಟ್ ಅಸ್ ಲಿಸನ್. ಬಿಜೆಪಿ ಅವರು ಬರಬೇಕಾಗಿತ್ತು, ಪಾಪ ಬಂದಿಲ್ಲ. ಅವರು ಬಂದಿದ್ರೆ ಗೊತ್ತಾಗ್ತಿತ್ತು ಅವ್ರಿಗೆ ಇವೆಲ್ಲ. ಇವ್ರು ಹೆಂಗೆ ಅಂತಂದ್ರೆ ನಮ್ಮಲ್ಲಿ ಕೋಲೆ ಬಸವ ಅಂತ ಇದಾರೆ. ಕೋಲೆ ಬಸವ ಅಂತ ಗೊತ್ತಾ? ಈ ಭಿಕ್ಷಿಕರು ಬಸ್ ಒಂದು ಎತ್ತಿ ಹಿಡ್ಕೊಂಬಂತ ಬಸವನ ಹಿಡ್ಕೊಂಬರ್ತಾರೆ. ಅದು ಅಲ್ಲ ತಲೆ ಕುಣಿಸುವಂದ್ರೆ ತಲೆ ಹಿಂಗ ಅನ್ಸುತ್ತೆ, ತಲೆ ಅಲ್ಲಾಡ್ಸೋದು ಹಿಂಗಲ್ಲ ಅನ್ಸುತ್ತೆ. ಹಂಗೆ ಇವರು ಬಿಜೆಪಿ ಎಂಪಿಗಳು ಹೆಂಗೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅದಕ್ಕೆ ತಲೆ ಕುಣಿಸೋದು, ಬೇಡ ಅಂತಂದ್ರೆ ತಲೆ ಅಲ್ಲಾಡ್ಸೋದು. ಶ್ರೀಮತಿ ಯಾರು ನಮ್ಮ ಹಣಕಾಸಿನ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ 15th Finance Commission is a independent organization, autonomous organization. We do not want to interfere. ಹಾಗಾದ್ರೆ ಅಮ್ಮ ನೀವು 11,495 ಕೋಟಿ ರೂಪಾಯಿನ ಕೊಡ್ಲಿಲ್ವಲ್ಲ? ಯಾಕ ತಾಯಿ ಇಂಟರ್ಫಿಯರ್ ಆಗದೆ ಹೋದ್ರೆ ಕೊಡ್ಬೇಕಾಗಿತ್ತಲ್ಲ. ಇಂಟರ್ಫಿಯರ್ ಆಗಲ್ಲ. ಇಟ್ ಈಸ್ ಅನ್ ಅಟಾನಮಸ್ ಆರ್ಗನೈಸೇಷನ್. ನಾನು ಇಂಟರ್ಫಿಯರ್ ಆಗಲ್ಲ. ಯಾಕೆ ಸುಳ್ಳು ಹೇಳ್ತೀಯ ತಾಯಿ ಪಾರ್ಲಿಮೆಂಟ್ ನಲ್ಲಿ? ಇನ್ನು ಕಾಂಗ್ರೆಸ್ ಪ್ರತಿಭಟನೆ ಮುಗಿದಂತ ಸ್ವಲ್ಪ ಹೊತ್ತಲ್ಲೇ ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿ ಮಾತನಾಡಿದ್ರು. ಇದೇ ಅವಕಾಶವನ್ನ ಬಳಸಿಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಕೇಳಿಸ್ಕೊಳ್ಳಿ. उस समय भी मेरा मंत्र था, आज भी मेरा मंत्र है कि देश के विकास के लिए राज्य का विकास, भारत के विकास के लिए गुजरात का विकास, और हम सबको इसी रास्ते पर चलना चाहिए. हम राज्यों का विकास से ही राष्ट्र का विकास कर पाएंगे. इस पे कोई विवाद नहीं हो सकता है. जैसे हमारे यहाँ दिग्विजय जी, उनको भली बात सहज समझ आता है भाई एक राज्य के लिए क्या होता है. हम लोग उसी दुनिया से निकल करके आए हैं, तो हमें अनुभव है, पता है. शरद राव जी को है, तो ऐसे कुछ लोग हैं यहाँ जिनको ये सारी चीज़ों का पता है. देवगढ़ा साहब है, तो इन लोगों के इन सारी चीज़ों का पता है. तो हम इसका महात्मा समझते हैं. हमें कोई किताबों में नहीं पढ़ना पड़ता है, हम अनुभव कर करके आए हैं. ಓಕೆ, ಇದು ಲೋಕ ಸಮರವೋ ಅನುದಾನದ ಸಮರವೋ ಗೊತ್ತಾಗ್ತಾ ಇಲ್ಲ. ಲೋಕಸಭಾ ಚುನಾವಣಾ ಮೂಡ್ಗೆ ಎಲ್ಲರೂ ಕೂಡ ಎಂಟ್ರಿ ಆಗಿದ್ದಾರೆ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಚರ್ಚೆನ ಮುಂದುವರಿಸ್ತಾ ಹೋಗ್ತೀನಿ. ಹಲವು ಅತಿಥಿ ಗಣ್ಯರು ಜಾಯ್ನ್ ಆಗ್ತಾರೆ. ನಮ್ಮ ಜೊತೆಗೆ ಸದ್ಯ ಬಿಜೆಪಿ ವಕ್ತಾರರು ರೇಣುಕಾ ಪ್ರಸಾದ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾನು ನಿಮ್ಮನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ, ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಇದೆ, ಅಥವಾ ದೆಹಲಿಯ ಜಂತರ್ ಮಂತರ್ನಲ್ಲಿ ಅವರು ನಡೆಸಿದಂತಹ ಪ್ರತಿಭಟನೆ ಇರಬಹುದು, ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸ್ಮಾರ್ಟ್ ಮೂವ್, ಬಿಜೆಪಿ ಹಿಂದುತ್ವ ಇರಬಹುದು ಅಥವಾ ಅಯೋಧ್ಯೆ ರಾಮ ಮಂದಿರ ಇರಬಹುದು, ಇಂಥ ವಿಚಾರಗಳನ್ನ ಇಟ್ಕೊಂಡು ಚುನಾವಣೆ ನಡೆಸಬೇಕು ಅಂತ ಹೋಗ್ತಾ ಇದ್ರೆ, ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ರಾಜ್ಯ, ಕನ್ನಡಿಗರು, ಭಾಷೆ, ತೆರಿಗೆ ನನ್ನ ಹಕ್ಕು, ಇಂಥ ವಿಚಾರಗಳನ್ನ ಅಸ್ತ್ರವನ್ನಾಗಿ ಬಳಸ್ಕೊಂಡಿದೆ ಅಂತ ಅನ್ಸುತ್ತೆ. ಏನ್ ಹೇಳ್ತೀವಿ? ನೋಡಿ ಸಂಜುರವರೇ, ಕಾಂಗ್ರೆಸ್ನವ್ರಿಗೆ ಏನಾಗಿದೆ, ಬಿಸಿ ತುಪ್ಪ ಬಾಯಿಗೆ ಹಾಕೊಂಡ್ಬಿಟ್ಟಿದ್ದಾರೆ. ಎಲೆಕ್ಷನ್ ಮುಂಚೆ ಅಂದರೆ ಅಸೆಂಬ್ಲಿ ಎಲೆಕ್ಷನ್ ಮುಂಚೆ ಅವರು 5 ಏನು ಗ್ಯಾರಂಟಿಗಳು ಕೊಟ್ಟರು ಅವ್ರಿಗೆ ಅರಿವಾಗ್ದೇ ಕೊಟ್ಬಿಟ್ಟಿದ್ದಾರೆ. ಜನ ಅದಕ್ಕೆ ಮನ್ನಣೆ ಕೊಟ್ಟು ಓಟು ಕೊಟ್ಬಿಟ್ರು. ಸೊ ಇದನ್ನು ಅವರು ಫುಲ್ಫಿಲ್ ಮಾಡಬೇಕು.
ಈಗ ಫುಲ್ಫಿಲ್ ಮಾಡ್ಬೇಕಾದ್ರೆ ಏನಾಗುತ್ತೆ ಫೈನಾನ್ಷಿಯಲಿ, ಯಾಕೆಂದರೆ ಸಿದ್ದರಾಮಯ್ಯನವರು ಸುಮಾರು 13-14 ಬಾರಿ ಫೈನಾನ್ಷಿಯಲ್ ಮಿನಿಸ್ಟ್ರಾಗಿ ಅವರು ಇದು ಮಾಡಿದ್ದಾರೆ, ಗೊತ್ತಿದೆ ಅವರಿಗೆ. ಸೊ ಈ ಸೆಂಟ್ರಲ್ ಏನಾಗಿದೆ, ಬಡ್ಜೆಟಲ್ಲಿ ಇವ್ರು ಮಾಡಬೇಕಾದ್ರೆ ಸುಮಾರು 3 ಲಕ್ಷ ಕೋಟಿ 5 ವರ್ಷಕ್ಕೆ ವ್ಯಯ ಆಗುತ್ತೆ. ಎಲ್ಲಿಂದ ತರ್ತಾರೆ? ಆದಾಯ ಇಲ್ದದ್ದು, ಆದಾಯನೇ ಇಲ್ಲ. ನೀವು 3 ಲಕ್ಷ ಚಿಲ್ಲರೆ ಕೋಟಿ ಎಲ್ಲಿಂದ ತರ್ತೀರ? ಪ್ರತಿ ವರ್ಷ 52, 58, 60 ಸಾವಿರ ಕೋಟಿ ಇವರು ಗ್ಯಾರಂಟಿಗಳಿಗೆ ಕೊಟ್ಕೊಂಡು ಹೋದರೆ ಸರ್ಕಾರ ನಡೆಸೋದು ಕಷ್ಟ ಆಗ್ತಿದೆ. ಅದರಿಂದ ಹೇಳ್ತಾರೆ ಗ್ಯಾರಂಟಿ ನಾವು ಘೋಷಣೆ ಮಾಡಿದೀವಿ, ನಾವು ಗ್ಯಾರಂಟಿ ಕೊಡ್ತೀವಿ, ಅದನ್ನ ಹೇಗೆ ಕೊಡ್ತಿದ್ದಾರೆ ಕೊಡ್ಬೇಕು ಅಂತ ಯೋಚನೆ ಮಾಡೋದು ನಮಗ್ ಬಿಟ್ಟಿದ್ದು. ನೀವು ಕೇಂದ್ರದಿಂದ ರಾಜ್ಯಕ್ಕೆ ಏನ್ ಬರ್ಬೇಕು ನೀವು ಅದನ್ನ ಕೊಡಿ ಸ್ವಾಮಿ ಅಂತ ಅವ್ರು ಹೇಳ್ತಾರೆ. ಕೇಂದ್ರದಿಂದ ಕೊಟ್ಟಿದ್ದಾರಲ್ಲ. ಈಗ ಮನಮೋಹನ್ ಸಿಂಗ್ ಅವರು 2004ರಿಂದ 2014ವರೆಗೂ 1,82,00,000 ಕೋಟಿ ಏನೋ ಕೊಟ್ಟಿದ್ದಾರೆ. ನಾವು 2014ರಿಂದ 2024ವರೆಗೂ 2,85,000 ಕೋಟಿ ಕೊಟ್ಟಿದ್ದೀವಿ. ಇದರಲ್ಲಿ ಅನುದಾನದಲ್ಲಿ 2,08,00,000 ಕೋಟಿ ಕೊಟ್ಟಿದ್ದೀವಲ್ಲ. ಬರ್ಬೇಕಾಗಿರೋದು ಕೊಟ್ಟಿಲ್ವಲ್ಲ ಅಂತ ಬಾಕಿ ಯಾವ್ದು ಬರ್ಬೇಕು ಇವ್ರಿಗೆ? ಎಲ್ಲ ಕೊಟ್ಟಿದ್ದೀವಿ ಅಂತ ಫೈನಾನ್ಸ್ ಮಿನಿಸ್ಟರ್ ಓಪನ್ ಆಗಿ ಹೇಳಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಇನ್ಯಾರು ಹೇಳ್ಬೇಕು ಇವ್ರಿಗೆ? ಇವರು ಮಾಡ್ಕೊಂಡಿರೋ ಅಂಥ ಅತಂತ್ರನ ಜನಗಳಿಗೆ ಒಂದು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಷ್ಟೇ. ಅದನ್ನು ಮುಚ್ಕೊಳಕ್ಕೆ ಇಲ್ಲಿಂದ ಡೆಲ್ಲಿ ಚಲೋ ಅಂದ್ಕೊಂಡು ಡೆಲ್ಲಿಗೆ ಹೋಗಿದ್ದಾರೆ. ಓಕೆ, ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಪವರ್ ಟಿವಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಕೇಶ್ ಶೆಟ್ಟಿ ಸರ್ ಕೂಡ ಭಾಗಿಯಾಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸರ್, ಇದು ಲೋಕ ಸಮರನ ಅನುದಾನದ ಸಮರನ ಸರ್? ಸಿಂಧೂರ, ನಾವು ಮೊದಲನೇ ಸಲ ತುಂಬಾ ಚೆನ್ನಾಗಿ ಹೇಳಿದ್ವಿ. ಈ ಒಂದು ಎಪಿಸೋಡ್ ಅನ್ನು ಫಸ್ಟ್ ಎತ್ತಿದವರೇ ಪವರ್ ಟಿವಿ ಅವರು, ನಾವೇ ಎತ್ತಿದ್ದು ಈ ಎಪಿಸೋಡ್ ಅನ್ನು. ಇದರಲ್ಲಿ ಅನುದಾನ ಸಮರಕ್ಕಿಂತಲೂ ಲೋಕ ಸಮರ ತುಂಬಾ ಕಾಣ್ತಾ ಇದೆ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಅವರಿಗೆ ವಿಧಿ ಇಲ್ಲದೆ ಇದನ್ನು ಅನುದಾನ ಸಮರ ಅಂತ ಮಾಡಿದ್ದಾರೆ, ಬೆಂಗಳೂರು ಚಲೋ ಅಂತ ಮಾಡಿದ್ದಾರೆ. ನಮ್ಗೆ ಗೊತ್ತಿದೆ, ಸ್ಟೇಟ್ ಲೆವೆಲ್ಗೆ ಬಂದ್ರು ನೀವು ಯಾವ ರೀತಿಯಾಗಿ ನಮ್ಮ ಡೆವಲಪ್ಮೆಂಟ್ಗಳು ಆಗ್ತಾ ಇದಾವೆ, ಈ ಪಂಚ ಗ್ಯಾರಂಟಿಗಳ ಅನೌನ್ಸ್ಮೆಂಟ್ ಇಂದ ಯಾವ ರೀತಿಯಾಗಿ ಗವರ್ಮೆಂಟ್ ಅನುದಾನಗಳನ್ನು ತನ್ನ MLAಗಳಿಗೆ ಕೊಡದೆ ಸಫರ್ ಆಗ್ತಾ ಇದೆ. ಅದರ ಮೇಲೆ ಬರಪೀಡಿತ ಕರ್ನಾಟಕ ಅಂತ ನಾವೇನು ಹೇಳ್ತೀವಿ, ಅಲ್ಲಿನೂ ಕೂಡ ಗವರ್ಮೆಂಟ್ ದುಡ್ಡು ಇಲ್ಲದೆ ಈಗ ಪರದಾಡ್ತಾ ಇದೆ ಅನ್ನೋದು ಎಲ್ರಿಗೆ ಗೊತ್ತಾದ ವಿಷಯ. ಬಟ್ ಇಲ್ಲಿ ಏನಾಗಿದೆ ಈಗ ಅಂದ್ರೆ, ವೆರಿ ಸರ್ಪ್ರೈಸಿಂಗ್ಲಿ DK ಸುರೇಶ್ ಅವರು ಯಾವಾಗ್ಲೂ ತಾನೇ ಹೇಳಿಕೆಗಳನ್ನು ಕೊಡೋದ್ರಲ್ಲಿ ಮುಂದು ಅಂತ ಅನ್ಸ್ಕೊಂಡಿದ್ರು. ಅವರು ಕಾಂಗ್ರೆಸ್ ಅನ್ನು ಈಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಏಕಂದ್ರೆ ಕಾಂಗ್ರೆಸ್ಗೆ ಈಗ DK ಸುರೇಶ್ ಅವರನ್ನು ಡಿಪೆಂಡ್ ಮಾಡಿಕೊಳ್ಳದೆ ಯಾವುದೇ ದಾರಿ ಇಲ್ಲ. ಕಾಂಗ್ರೆಸ್ ಅವರು ಈಗ DK ಶಿವಕುಮಾರ್ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಾರೆ, ನಂಬರ್ 1. ನಂಬರ್ 2, ಅವರ ತಮ್ಮನೇ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದು ತಿರುಗುಬಾಣವಾಗಿ ಈಗ ಕಾಂಗ್ರೆಸ್ ಅವರಿಗೆ ಶುರುವಾಗಿದೆ. ನಂಬರ್ 1 ನಾನು ಹೇಳ್ತೀನಿ, ಈಗ ಕಾಂಗ್ರೆಸ್ ಅವರು ಈ ರೀತಿಯ ಒಂದು ಡೆಲ್ಲಿ ಚಲೋ ಯಾವುದು ಚಳವಳಿಯನ್ನು ಶುರು ಮಾಡಿದ್ದಾರೆ, ಇದು ನಿಜವಾಗಿಯೂ ಯಾವುದೇ ಕಾರಣಕ್ಕೂ ಇದು 100% ಇದು ಯಾವ ರೀತಿಯ ಒಂದು ಚಳವಳಿನೂ ಅಲ್ಲ. ಇದು DK ಸುರೇಶ್ ಅವರನ್ನು ಇದರಿಂದ ಹೊರಗಡೆ ತರುವುದು ಇವರ ಜವಾಬ್ದಾರಿಯಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಲೋಕಸಭೆಯಲ್ಲಿ ವೆರಿ ಕ್ಲೀನ್ ಆಗಿ ಹೇಳ್ತಾರೆ, ಇದನ್ನು ನಾವು ಖಂಡಿಸ್ತೀವಿ ಇಂಥ ಸ್ಟೇಟ್ಮೆಂಟ್ಗಳನ್ನಂದ್ರೆ. ಬಟ್ ಅವರು DK ಸುರೇಶ್ ಅವರನ್ನು ಯಾವ ರೀತಿಯಲ್ಲೂ ಖಂಡಿಸಲ್ಲ. ಅನುದಾನಗಳ ವಿಷಯ ಬಂದಾಗ ನಾವು 2 ರೀತಿಯ ಅನುದಾನಗಳನ್ನು ನೋಡಬಹುದು. ಒಂದು, ಮೋದಿ ಗವರ್ಮೆಂಟ್ ಕರ್ನಾಟಕಕ್ಕೆ ಯಾವ ರೀತಿಯ ಅನುದಾನಗಳನ್ನು ಲಾಸ್ಟ್ 10 ವರ್ಷದಿಂದ ಕೊಟ್ಟಿದೆ, ಅದೇ ರೀತಿ ಈಗ ಸಿದ್ದರಾಮಯ್ಯ ಗವರ್ಮೆಂಟ್ ಬಂದ ಮೇಲೆ ಯಾವ ಅನುದಾನಗಳನ್ನು ಯಾವ ಕ್ಷೇತ್ರಕ್ಕೆ ಯಾವ MLAಗಳಿಗೆ ಎಷ್ಟು ಕೊಟ್ಟರು ಅಂತ ಕಂಪ್ಯಾರಿಸನ್ ನೋಡಿ. ಈಗ ಬೆಂಗಳೂರು ಒಂದು ರೀತಿಯಲ್ಲಿ ನೋಡಿದ್ರೆ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಆಗುವಂತಹ ಒಂದು ಕ್ಯಾಪಿಟಲ್ ನಮ್ಮಲ್ಲಿ ರಾಜಧಾನಿಯಾಗಿದೆ. ಆದ್ರೆ ಬೆಂಗಳೂರಲ್ಲಿ ಕಲೆಕ್ಷನ್ ಆದ ಎಲ್ಲಾ ಒಂದು ತೆರಿಗೆಗಳನ್ನು ಬೆಂಗಳೂರಿಗೇನೆ ಕೊಡಬೇಕನ್ನುವ ಯಾವ ಸಿಸ್ಟಮ್ ಇಲ್ಲ. ಇದು ಸಮತೋಲನ, ಭೌಗೋಳಿಕ ಸಮತೋಲನಗಳನ್ನು ಮತ್ತು ಆರ್ಥಿಕ ಸಮತೋಲನಗಳನ್ನು ನೋಡ್ಬಿಟ್ಟು ಶೇರ್ ಆಗುತ್ತೆ. ನಿರ್ಮಲಾ ಸೀತಾರಾಮನ್ ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ, GST ಸ್ಟೇಟ್ GST ಏನಿದೆ 50%, ದಟ್ ಈಸ್
ಡೈರೆಕ್ಟ್ಲಿ ಅದನ್ನು ಕರ್ನಾಟಕ ಗವರ್ಮೆಂಟ್ ಪಡ್ಕೊಳ್ಳುತ್ತೆ, ಎಲ್ಲ ರಾಜ್ಯಗಳು ಪಡ್ಕೊಳ್ಳುತ್ತೆ. IGST ಏನಿದೆ ಅದನ್ನು ನಾವು ಮಂತ್ಲಿ ಅಥವಾ ಕ್ವಾರ್ಟರ್ಲಿ ಒಮ್ಮೆ ರಿವ್ಯೂ ಮಾಡಿ ಅದನ್ನು ಬೇರೆ ಬೇರೆ ಸ್ಟೇಟ್ಗಳಿಗೆ 50% ವೈಸ್ ನಾವು ಅದನ್ನು ಅನುದಾನವಾಗಿ ಕೊಡ್ತೀವಿ ಅಂತ. ನಾವು ಈಗ ಕರ್ನಾಟಕ ಗವರ್ಮೆಂಟ್ ಇದು ಬಿಗ್ಗೆಸ್ಟ್ ಪ್ರಾಬ್ಲಮ್, ವೆದರ್ ಹೌ ಮೆನಿ ಪ್ರಪೋಸಲ್ಸ್ ಅವರು ಕೊಟ್ಟಿದ್ದಾರೆ, ಆ ಪ್ರಪೋಸಲ್ಗಳಿಗೆ ಮೋದಿ ಅವರು ನಕಾರಾತ್ಮಕವಾಗಿ ಏನಾದರೂ ಮೋದಿ ಗವರ್ಮೆಂಟ್ ಉತ್ತರ ಕೊಟ್ಟಿದ್ಯಾ, ಅಲ್ಲ ಇವರು ಪ್ರಪೋಸಲ್ಗಳನ್ನೇ ಕೊಟ್ಟಿಲ್ವಾ ಅಂತ. ಸಿ ವೆರಿ ಕ್ಲಿಯರ್. ಚಳವಳಿ ಮಾಡುವುದು ವೆರಿ ಗುಡ್, ಕರ್ನಾಟಕದ ಬಗ್ಗೆ ಧ್ವನಿ ಎತ್ತಿದ್ದು ವೆರಿ ಗುಡ್. ಜಲ ನೆಲದ ಮಾತುಗಳು ಬಂದಾಗ ಅಥವಾ ಕರ್ನಾಟಕದ ಆರ್ಥಿಕತೆಯ ಮಾತುಗಳು ಬಂದಾಗ ಅದರ ಫೇವರ್ ಆಗಿ ಎಲ್ಲರೂ ನಿಂತ್ಕೊಳ್ಬೇಕು, ನಾವು ನಿಂತ್ಕೊಳ್ಬೇಕು, ಮೀಡಿಯಾದವರಾಗಿ ಅಥವಾ ಜನಸಾಮಾನ್ಯರು ಎಲ್ಲರೂ ನಿಂತ್ಕೊಳ್ಬೇಕು. ಬಟ್ ಇಲ್ಲಿ ಅಂಕಿ ಅಂಶಗಳನ್ನು ಕೊಡದೇನೆ ಖಾಲಿ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಬೊಬ್ಬೆ ಹೊಡಿಯೋದಕ್ಕಿಂತ ಕಾಂಗ್ರೆಸ್ ಅವರು ಅಂಕಿ ಅಂಶಗಳನ್ನು ಫಸ್ಟ್ ಕರ್ನಾಟಕದ ಜನತೆಯ ಮುಂದೆ ಇಡಬೇಕು.